ಬಾರಿಗೆ ಕರೆಸ್ಕೊಂಡ ನಂತರ ಆತನಿಗೆ ಕುಡಿಸ್ತಾನೆ. ಅದಾದ ಬಳಿಕ ಚಿತ್ರದುರ್ಗದಿಂದ ಆತನಿಗೆ ಬೆಂಗಳೂರಿಗೆ ಕಿಡ್ನಾಪ್ ಮಾಡಿ ಕರ್ಕೊಂಡು ಬರೋ ಪ್ರಾಸೆಸ್ ಶುರುವಾಗುತ್ತೆ. ಆದ್ರೆ ಅದರ ನಂತರ ಆಗಿದ್ದು ಮಾತ್ರ ಎಲ್ಲರೂ ಆಶ್ಚರ್ಯ ಪಡುವಂತಹ, ದುಃಖಿಸುವಂತಹ, ಹಿಡಿಶಾಪ ಹಾಕುವಂತಹ ಕೆಲಸ. ಚಿತ್ರದುರ್ಗದಿಂದ ನೇರವಾಗಿ RR ನಗರದ ವಿನಯ್ ಅವರ ಶೆಡ್ಡಿಗೆ ಈ ರೇಣುಕಾಸ್ವಾಮಿ ಅವರನ್ನ ಕರ್ಕೊಂಡು ಬರ್ತಾರೆ. ಯಾರು? ರಾಘವೇಂದ್ರ. ಶೆಡ್ಗೆ ಕರೆದುಕೊಂಡು ಬಂದ ನಂತರ ದರ್ಶನ್ ಸಹಚರರಿಂದ ಆತನ ಮೇಲೆ ಹಲ್ಲೆ ನಡೆಸಲಾಗುತ್ತೆ. ಸಹಚರರು ಹಲ್ಲೆ ಮಾಡೋ ಸಂದರ್ಭದಲ್ಲಿ ಇಬ್ಬರ ಎಂಟ್ರಿ ಆಗುತ್ತೆ. ನಟ ದರ್ಶನ್ ಮತ್ತು ಪವಿತ್ರ ಗೌಡ ಈ ಇಬ್ರು ಕೂಡ ವಿನಯ್ ಶೆಡ್ಡಿಗೆ ಹೋಗ್ತಾರೆ. ರೇಣುಕಾಸ್ವಾಮಿಯನ್ನ ನೋಡಿದ ತಕ್ಷಣ ಶೆಡ್ಗೆ ಬಂದಂತಹ ದರ್ಶನ್ ಮತ್ತು ಪವಿತ್ರ ಕೋಪಗೊಂಡ್ತಾರೆ. ಶೆಡ್ಗೆ ಬಂದಾಗ ರೇಣುಕಾಸ್ವಾಮಿಗೆ ಚಪ್ಪಲಿಯಿಂದ ಪವಿತ್ರ ಗೌಡ ಹೊಡಿತಾರಂತೆ. ಆತನ ಮೇಲೆ ಹಲ್ಲೆ ಮಾಡ್ತಾರೆ. ಎಸ್, ಅವರಿಗೆ ಸಿಟ್ಟಿರುತ್ತೆ. ಆದ್ರೆ ಹಲ್ಲೆ ಮಾಡಿ ಬಿಡಬಹುದಾಗಿತ್ತಲ್ಲ ಅಂತ ನಿಮ್ಗೂ ಕೂಡ ಅನ್ಸುತ್ತೆ. ಇದು ಸಹಜ ಪ್ರಶ್ನೆ. ಇದಾದ ನಂತರ ದರ್ಶನ್ ಕೂಡ ಮನಸ್ಸೋ ಇಚ್ಛೆ ಆತನ ಮೇಲೆ ಹಲ್ಲೆಯನ್ನ ನಡೆಸ್ತಾರೆ ಅನ್ನೋ ಆರೋಪ ಸದ್ಯಕ್ಕೆ ಕೇಳಿ ಬರ್ತಾ ಇದೆ. ಇದೆಲ್ಲವೂ ಕೂಡ ಈಗ ಯಾರೆಲ್ಲ ಅರೆಸ್ಟ್ ಆಗಿದಾರಲ್ಲ, ಸೀನ್ ಏನೇನಾಯ್ತು ಅಂತ ಹೇಳಿ ರೀಕ್ರಿಯೇಟ್ ಮಾಡುವಂತಹ ಕೆಲಸ ಪೊಲೀಸರು ಕೂಡ ಮಾಡ್ತಾರೆ. ಸುಮ್ಮನೆ ಬಿಡಲ್ಲ. ನಿನ್ ಪಾತ್ರ ಏನಪ್ಪ ಅಂತ ಪೊಲೀಸರು ಕೇಳೋ ಪ್ರಯತ್ನ ಮಾಡ್ತಾರೆ. ಸೊ ಆ ಸಂದರ್ಭದಲ್ಲಿ ಸಿಕ್ಕಿರುವಂತ ಇನ್ಫಾರ್ಮೇಶನ್ ನಾವು ನಿಮಗೆ ನೀಡ್ತಾ ಇರುವಂತದ್ದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.